ಅನ್ನಾನ ಕಂಬಳಿ. ಅದು ಬಹಳ ಚಳಿಯ ಕಾಲದ ರಾತ್ರಿ ಮತ್ತು ಚಿಕ್ಕ ಆನಾಗೆ ಕೇವಲ ಒಂದು ಬೆಚ್ಚಗಿನ ಕಂಬಳಿ ಇತ್ತು. ಅವಳು ಅಂಗಡಿಯಿಂದ ಮನೆಗೆ ಹೋಗುತ್ತಿದ್ದಾಗ ರಸ್ತೆ ಬೀದಿಯಲ್ಲಿ ಕುಳಿತುಕೊಂಡು ನಡುಗುತ್ತಿರುವ ಒಬ್ಬ ಬಡ ಮಹಿಳೆಯನ್ನು ನೋಡಿದಳು. ಆ ಮಹಿಳೆ ಆನನ ಕಡೆ ನೋಡಿ, ಮಗು, ನನಗೆ ಬೆಚ್ಚಗಾಗಲು ಏನಾದರೂ ಇದೆಯೇ ಎಂದು ಪಿಸುಗುಟ್ಟಿದಳು. ಆನ ತನ್ನ ಕಂಬಳಿ ಇಲ್ಲದೆ ಎಷ್ಟು ಚಳಿಯಾಗುತ್ತದೆ ಎಂದು ಯೋಚಿಸಿದಳು. ಆದರೆ ನಂತರ ಅವಳು ಯೇಸುವಿನ ಮಾತುಗಳನ್ನು ನೆನಪಿಸಿಕೊಂಡಳು. ನಿನ್ನನ್ನು ಕೇಳುವ ಎಲ್ಲರಿಗೂ ಕೊಡು. ಮೃದುವಾದ ನಗೆಯೊಂದಿಗೆ ಆನ ಆ ಮಹಿಳೆಯ ಹೆಗಲ ಸುತ್ತ ಕಂಬಳಿಯನ್ನು ಸುತ್ತಿ, ಈ ರಾತ್ರಿ ದೇವರು ನಿಮ್ಮನ್ನು ಬೆಚ್ಚಗಿಡಲಿ ಎಂದು ಹೇಳಿದಳು. ಆ ರಾತ್ರಿ ಆನ ಹಾಸಿಗೆಯಲ್ಲಿ ಸ್ವಲ್ಪ ನಡುಗಿದಳು, ಆದರೆ ಅವಳ ಹೃದಯ ಸಂತೋಷದಿಂದ ತುಂಬಿತ್ತು. ಮತ್ತು ಮರುದಿನ ಬೆಳಗ್ಗೆ ಅವಳ ತಂದೆ ಅವಳಿಗೆ ಹೊಸದಾದ ಕಂಬಳಿಯೊಂದನ್ನು ನೀಡಿ ಆಶ್ಚರ್ಯ ಉಂಟು ಮಾಡಿದರು. ಯಾರು ಇದನ್ನು ನಮ್ಮ ಬಾಗಿಲಲ್ಲಿ ನಿನಗಾಗಿ ಬಿಟ್ಟಿದ್ದಾರೆ ಎಂದು ಹೇಳಿದರು. ಆನ ಅರಿತಳು, ನಾವು ಮುಕ್ತಾಯವಾಗಿ ಕೊಡುವಾಗ ದೇವರು ತನ್ನದೇ ರೀತಿಯಲ್ಲಿ ಯಾವಾಗಲೂ ಒದಗಿಸುತ್ತಾನೆ. ನಿನ್ನನ್ನು ಬೇಡುವವರೆಲ್ಲರಿಗೂ ಕೊಡು. ನಿನ್ನ ಆಸ್ತಿಯನ್ನು ಕಸಿದುಕೊಳ್ಳುವವನನ್ನು ಹಿಂದಕ್ಕೆ ಕೊಡೆ ಎಂದು ಕೇಳಬೇಡ. ಲೂಕ್ 6:30.